ನಾನು ನಮ್ಮ ಮನೆಯವರು ರಕ್ಷಿತ್ 3 ಜನನೂ ನಡ್ಕೊಂಡು ಬರ್ತಾ ಇದ್ದೀವಿ. ಈ ಲಂಡನ್ ಬಸ್ ಅಂತೂ ನನಗೆ ತುಂಬ ಇಷ್ಟ. ಬಿಸಿ ಬಿಸಿಯಾದ ಇಡ್ಲಿ, ವಡೆ, ಸಾಂಬಾರ್. ನಾನು ಆನಿಯನ್ ರವಾ ದೋಸೆ ತಗೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಲಂಡನ್ನಿಂದ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ಲಂಡನ್ನಲ್ಲಿ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿದ್ದೀನಿ. ಚಾಕ್ಲೇಟ್ ತಿನ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ ಬಿಲ್ಡಿಂಗ್ಸ್. ಇಲ್ಲಿ ಕೆಂಪು ಕಲರ್ ಬಸ್ಸಸ್ಸು, ತುಂಬ ಜನ ಸೇರಿದ್ದಾರೆ. ಲಂಡನ್ನಲ್ಲಿ ಈ ಆಕ್ಸ್ಫರ್ಡ್ ಸ್ಟ್ರೀಟು ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಇದು ಹಾರ್ಟ್ ಆಫ್ ದ ಸಿಟಿನಲ್ಲಿದೆ. ಸುಮಾರು ಬ್ರ್ಯಾಂಡೆಡ್ ಅಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಲಕ್ಸುರಿ ಬೊಟೀಕ್ಸು, ಡಿಪಾರ್ಟ್ಮೆಂಟ್ ಸ್ಟೋರ್ಸು ಪ್ರತಿಯೊಂದು ಇಲ್ಲಿ ನೋಡ್ಬೋದು. ನಾನು ನಮ್ಮ ಮನೆಯವರು ರಕ್ಷಿತ್ 3 ಜನನೂ ನಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಲೈವ್ಲಿ ಅಟ್ಮಾಸ್ಫಿಯರು. ಇಲ್ಲಿ ಎಷ್ಟೊಂದು ಕೆಫೇಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಸುಮಾರು ಲ್ಯಾಂಡ್ ಮಾರ್ಕ್ಸ್ ಕೂಡ ಮುಂದೆ ನೋಡ್ಬೋದು. ಈ ಲಂಡನ್ ಬಸ್ ಅಂತೂ ನನಗೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ರೆಡ್ ಕಲರು. ಕ್ರಿಸ್ಮಸ್ ಟೈಮಲ್ಲಿ ಈ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಮತ್ತು ವಿಸಿಟರ್ಸ್ ಅರೌಂಡ್ ದ ವರ್ಲ್ಡ್ ನಾವು ಸುಮಾರು ಜನ ಇವತ್ತಿನ ದಿನ ನೋಡ್ತಾ ಇದ್ದೀವಿ. ತುಂಬಾ ಜನ ಸೇರಿದ್ದಾರೆ. ಈ ಆಕ್ಸ್ಫರ್ಡ್ ಸ್ಟ್ರೀಟ್ ಸುತ್ತಮುತ್ತದಲ್ಲಿ ಸುಮಾರು ಸ್ಟ್ರೀಟ್ಸು ಮೆನ್ಸ್ ಸೂಟ್ಸ್ಗೆ ತುಂಬಾ ಪಾಪ್ಯುಲರು, ತುಂಬಾ ಹೈ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸ್ಯಾವಿಲ್ ರೋ ವೆರಿ ಪಾಪ್ಯುಲರು. ಅದರ ಹತ್ರದಲ್ಲೇ ರೆಜೆಂಟ್ ಸ್ಟ್ರೀಟ್ ಮತ್ತು ಬಾಂಡ್ ಸ್ಟ್ರೀಟ್ ಅಂತ ಕೂಡ ಇದೆ. ಇಲ್ಲಿ ಹೌಸ್ ಪ್ರೀಮಿಯಂ ಮೆನ್ಸ್ ಬ್ರ್ಯಾಂಡ್ಸ್ ಕೂಡ ಸಿಗುತ್ತೆ. ನಾವಿಲ್ಲಿ ಇವಾಗಿರೋದು ಸ್ಯಾವಿಲ್ ರೋನಲ್ಲಿ. ಹಂಟ್ಸ್ಮನ್ ಅನ್ನೋದು ಪಾಪ್ಯುಲರ್ ಮತ್ತು ಪ್ರೆಸ್ಟೀಜಿಯಸ್ ಐಕಾನಿಕ್ ಟೇಲರಿಂಗ್ ಹೌಸ್ ಅಂತ ಹೇಳಬೇಕು ಈ ರೋಡಲ್ಲಿ, ಸ್ಪೆಷಲಿ ಲಂಡನ್ನಲ್ಲೇ ಅಂತ ಹೇಳಬೇಕು. ಕ್ರಾಫ್ಟ್ಮನ್ಶಿಪ್ಪು ವರ್ಲ್ಡ್ ಪಾಪ್ಯುಲರು. ಇವರು ರಾಯಲ್ಟಿಗೆ, ಅರಿಸ್ಟೋಕ್ರಾಟ್ಸ್ಗೆ, ಸೆಲೆಬ್ರಿಟೀಸ್ಗೆ ಗ್ಲೋಬಲಿ ಅವ್ರಿಗೆಲ್ಲ ಡಿಸೈನ್ ಮಾಡಿ ಕ್ರಾಫ್ಟ್ ಮಾಡ್ತಾರೆ ಸೂಟ್ಸ್ನ. ಲಂಡನ್ ಬಸ್ಸಸ್ಸು ಈ ಸಿಟಿಗೆ ಐಕಾನಿಕ್ ಸಿಂಬಲ್ ಅಂತಲೇ ಹೇಳ್ಬೋದು. ಡಬಲ್ ಡಕ್ಕರ್ ಬಸ್ ಅಂತೂ ಇನ್ನೂ ಖುಷಿ ಆಗುತ್ತೆ ನೋಡೋಕ್ಕೆ. ಈ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡೋದು ಒಂದು ಡೈವರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಇಲ್ಲಿ ಸುಮಾರು ಫ್ಲ್ಯಾಗ್ಶಿಪ್ ಸ್ಟೋರ್ಸೇ 300 ಶಾಪ್ಸ್ ಮೇಲಿದೆ ಅಂತ ಹೇಳ್ತಾರೆ. ಜೊತೆಗೆ ಚಿಕ್ಕ ಬೊಟೀಕ್ಸ್ ಕೂಡ ನೋಡ್ಬೋದು ಇಲ್ಲಿ. ವಾವ್, ಎಷ್ಟು ಬ್ಯೂಟಿಫುಲ್ ಸ್ಟ್ರಕ್ಚರ್ ನೋಡಿ, ಅದ್ಭುತವಾಗಿದೆ. ಇಲ್ಲಿ ಸುಮಾರು ಜನ ಟೂರಿಸ್ಟು ಶಾಪಿಂಗ್ ಮಾಡ್ತಾ ಅಥವಾ ಸ್ನ್ಯಾಕ್ಸು ತಿಂತಾ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಥಿಯೇಟರ್ ಕೂಡ ಇದೆ ಇಲ್ಲಿ.
ಈ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿ ಸುಮಾರು ಐಕಾನಿಕ್ ಸ್ಟ್ರಕ್ಚರ್ಸ್ ಇದೆ. ಅದಲ್ದಿರನೇ ಸುಮಾರು ಲ್ಯಾಂಡ್ ಮಾರ್ಕ್ಸ್ ನೋಡ್ಬೋದು. ಸೆಲ್ಫ್ ಫ್ರಿಡ್ಜಸ್ ಅಂತ ಇದೆ, ಅದು 1909 ಓಪನ್ ಆಗಿದ್ದು ಅಂತ ಹೇಳ್ತಾರೆ. ಲಂಡನ್ನಿನ ತುಂಬ ಫೇಮಸ್ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಅಂತ, ಅದಕ್ಕೆ ಈ ಲ್ಯಾಂಡ್ ಮಾರ್ಕ್ ಅಂತ ಕೂಡ ಹೇಳ್ತಾರೆ ಆಕ್ಸ್ಫರ್ಡ್ ಸ್ಟ್ರೀಟ್ಗೆ. ಇಲ್ಲಿ ಸಂಡೇ ಆಗಿರೋದ್ರಿಂದ ಇವತ್ತು ಇಲ್ಲೊಂದು ಸ್ಟ್ರೀಟ್ ಶೋ ನಡೀತಾ ಇದೆ. ತುಂಬ ಚೆನ್ನಾಗಿ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಸಿಂಗಪೂರಲ್ಲಿ ಆರ್ಚರ್ಡ್ ರೋಡೇ ನನಗೆ ಜ್ಞಾಪಕ ಬರುತ್ತೆ. ಇಲ್ಲಿ ಇನ್ನೊಂದು ನೋಡಬೇಕಾಗಿರೋ ಜಾಗ ಮಾರ್ಬಲ್ ಆರ್ಚ್ ಅಂತ ಹೇಳ್ತಾರೆ. ಇದು ವೆಸ್ಟರ್ನ್ ಎಂಡ್ ಆಫ್ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿದೆ ಅಂತ. ಇಲ್ಲಿ ಐಕಾನಿಕ್ ವೈಟ್ ಮಾರ್ಬಲ್ ಮಾನ್ಯುಮೆಂಟು ಡಿಸೈನ್ ಮಾಡಿದ್ದಾರೆ ಆಸ್ ಅ ಸ್ಟೇಟ್ ಎಂಟ್ರೆನ್ಸ್ ಟು ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತ ಹೇಳ್ತಾರೆ. ಇವಾಗ ಅದು ಪ್ರಾಮಿನೆಂಟ್ ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್ ಆ್ಯಂಡ್ ಗೇಟ್ ವೇ ಟು ಆಕ್ಸ್ಫರ್ಡ್ ಸ್ಟ್ರೀಟ್ ಅಂತ ಕೂಡ ಹೇಳ್ತಾರೆ. ವಾವ್, ಇಲ್ಲೋಡಿ ಹೆಂಗಿದೆ. ಇದನ್ನೆಲ್ಲ ನೋಡಿದಾಗ ನನಗೆ ನಮ್ಮ ರಕ್ಷಿತ್ ಸಂಜಿತ್ ಚಿಕ್ಕ ಮಕ್ಕಳಾಗಿದ್ದಾಗ ಸಿಂಗಪೂರಲ್ಲಿ ಆರ್ಚರ್ಡ್ ರೋಡಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಕರ್ಕೊಂಡು ಹೋಗ್ತಿರೋದೆಲ್ಲ ಜ್ಞಾಪಕ ಬರುತ್ತೆ. ಇಲ್ಲಿ ನೋಡಿ ಹ್ಯಾಂಪ್ಶೈರ್ ಬಿಲ್ಡಿಂಗ್ ಹೇಗಿದೆ ಅಂತ. ಮ್ಯಾಸಿವ್ ಬಿಲ್ಡಿಂಗ್ಸು, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಇವಾಗ ಹೋಗ್ತಾ ಇರೋ ಸ್ಟ್ರೀಟಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಇದೆ. ತುಂಬ ಹಸಿವಾಗ್ತಾ ಇದೆ, ಆದರೆ ನಾವು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಆಮೇಲೆ. ಇಲ್ಲಿ ಪಲೇಡಿಯಂ ಥಿಯೇಟರ್ ಕೂಡ ತುಂಬಾ ವರ್ಲ್ಡ್ ಫೇಮಸ್ ಅಂತ ಹೇಳ್ತಾರೆ ಈ ಥಿಯೇಟರ್ಗೆ. ಇವಾಗ ನೋಡಿ ನಾವು ಆರ್ಯ ಭವನ್ ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ನಾವಿಲ್ಲಿ ಬಂದರೆ ನಮ್ಮ ಮನೆಗೆ ಬರ್ತಾ ಇದ್ದೀವೇನೋ, ಭಾರತಕ್ಕೆ ಬರ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಬಿಸಿ ಬಿಸಿಯಾದ ಇಡ್ಲಿ, ವಡೆ, ಸಾಂಬಾರ್ ಡಿಪ್ ರಕ್ಷಿತ್ ತೊಗೊಂಡಿದ್ದಾನೆ. ತುಂಬಾ ಬಿಸಿಯಾಗಿ ಫ್ರೆಶ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಮನೆಯವರು ಇಡ್ಲಿ, ಚಟ್ನಿ ವೆರೈಟೀಸ್, ಸಾಂಬಾರ್ ತೊಗೊಂಡಿದ್ದಾರೆ. ಚಟ್ನಿ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನನಗೆ ಲಂಡನ್ನಲ್ಲಿ ರೆಸ್ಟೋರೆಂಟ್ಸ್ ಆ್ಯಂಬಿಯನ್ಸ್ ತುಂಬಾ ನನಗಿಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಬಿಯನ್ಸು. ನಾನು ಆನಿಯನ್ ರವಾ ದೋಸೆ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ 3 ವೆರೈಟಿ ಚಟ್ನಿ, ಸಾಂಬಾರೆಲ್ಲ ಕೊಟ್ಟಿದ್ದಾರೆ. ತುಂಬಾ ಕ್ರಿಸ್ಪಿ ಶೀಟ್ಸ್ ಥರ ಇದೆ ತಿನ್ನೋದಕ್ಕೆ. ನೋಡ್ತಾ ಇದ್ದಂಗೆ ನೋಡ್ಬೋದು ಗರ್ಗರಿಯಾಗಿದೆ. ಇವಾಗ ಬಿಸಿ ಬಿಸಿಯಾದ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದು ಮುಂದಕ್ಕೆ ಹೋಗೋಣ. ಆಗಲೇ ಕ್ಯಾಬ್ ಬಂತು. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಟ್ಯಾಕ್ಸಿ ಕೂಡ ಲಂಡನ್ ಟ್ಯಾಕ್ಸಿ ತುಂಬಾ ಕಂಫರ್ಟಬಲ್ ಇರುತ್ತೆ. ಸೀಟಿಂಗ್ ಚೆನ್ನಾಗಿದೆ. ವ್ಯೂ ಕೂಡ ಇಡೀ ಆಕ್ಸ್ಫರ್ಡ್ ಸ್ಟ್ರೀಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಜನ ವಿಸಿಟರ್ಸ್ ಇಲ್ಲಿ ಬಂದಿರೋದು ನಾವು ನೋಡ್ಬೋದು, ಟೂರಿಸ್ಟ್ಗಳು. ಆದರೆ ಸ್ಮೂತ್ ಡ್ರೈವಿಂಗ್ ಇದೆ. ಲೆಗ್ ಸ್ಪೇಸಿಂಗ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಟ್ರಾವೆಲ್ ಮಾಡೋದು. ಇವಾಗ ನೆಕ್ಸ್ಟ್ ಡೇ ನಾವು ಸೆಂಟ್ ಪ್ಯಾನ್ಕ್ರಾಸ್ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಲಂಡನ್ನಿಂದ ನಾವು ನಾಟಿಂಗ್ಹ್ಯಾಮ್ಗೆ ಹೊರಟಿದ್ದೀವಿ. ಇಲ್ಲಿ ಬ್ಯೂಟಿಫುಲ್ ವಿಕ್ಟೋರಿಯನ್ ಆರ್ಕಿಟೆಕ್ಚರಲ್ಲಿ ಇದು ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋರಿಗೆ ಹಬ್ಬ ಅಂತ ಹೇಳಬೇಕು. ಇವಾಗ ಲಿಫ್ಟ್ ಒಳಗಡೆ ಹೋದ್ವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಶಾಪ್ಸ್ ಎಲ್ಲ ನೋಡ್ಬೋದು. ನಮ್ಮ ಏರ್ಪೋರ್ಟಲ್ಲಿ ಹೇಗೆ ನೋಡ್ತೀವಿ ಅದೇ ಥರ ಕೆಳಗಡೆ ಇದೆ. ಇಲ್ಲಿ ರಕ್ಷಿತ್, ಸಂಜಿತ್ ನಮ್ಮ ಮನೆಯವರು ನಿಂತಿದ್ದಾರೆ. ಮುಂದೆ ಹೋಗ್ಬೇಕು ಇವಾಗ. ಇಲ್ಲಿ ನೋಡಿ ಎಷ್ಟು ಹೈ ಸೀಲಿಂಗ್ ಇದೆ ಇಲ್ಲಿ. ನಾವಿವಾಗ ಬಂದಿರೋದು ಸೆಂಟ್ ಪ್ಯಾನ್ಕ್ರಾಸ್ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್. ಇದು ನೋಡಿ ಹೇಗಿದೆ ಅಂತ ನೋಡ್ಬೋದು. ಇವಾಗ ಕೋಸ್ಟಾ ಕಾಫಿ ಒಳಗಡೆ ಹೋಗ್ತಾ ಇದ್ದೀವಿ ಕಾಫಿ ತಗೊಳ್ಳೋಕ್ಕೆ.
ಏನದು ಅದು ನೋಡ್ತಾ ಇರೋದು? ಓಹ್ ಹಾಂ ಆ ಥರ. ಓಹ್ ಹಾಂ ಡಿಸ್ಟೆನ್ಸ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.